ಎಲ್ಲಿ ಬಿಡ್ತಾರೆ? ಬಂದಾಯ್ತು. ಈಗ ನಾಟಿ ಕಾಳುಮೆಣಸು ನಾಟಿ ಮಾಡುವುದನ್ನು ನಮ್ಮ TR ಸುರೇಶ್ ಅಣ್ಣ ಹೇಳ್ತಾರೆ. ಎಲ್ಲರೂ ಬರ್ಲಿಕ್ಕೆ ಹೇಳಿ ಸರ್. ಎಲ್ಲರೂ ಈಚೆ ಬಂದ್ರೆ ಬಾರಿ ಒಳ್ಳೇದು. ಎಲ್ಲರೂ ಈಚೆ ಬನ್ನಿ. ಬೆಳ್ಳಿಗಳು ತಿರ್ತುವೆ ಅಲ್ಲೇ ಮುಲ್ಪನೆ ಉಂಟು ಓ ನೆಕ್ಕೆ ಬಡ್ಲೆ ಚಂದ್ರ ಈಗ ನಡ್ಲಿಕ್ಕೆ ನನಗೆ ಮಾತ್ರ ಗೊತ್ತಿರುವುದು ಅಂತಲ್ಲ, ಎಲ್ರಿಗೂ ಗೊತ್ತಿದೆ. ನಾನೇನ್ ಮಾಡಿದ್ದೇನೆ ಅಂತಾನೆ ಹೇಳುದು ಅಷ್ಟೇ. ಅದರಲ್ಲಿ ನನ್ನದಲ್ಲಿ ಅಮೆಂಡ್ಮೆಂಟ್ಸ್ ಚೇಂಜಸ್ ಇರಬಹುದು, ಬದಲಾವಣೆ ನಾನೇ ಮಾಡಿಕೊಳ್ಳ ಬೇಕಾಗಬಹುದು. ಹಾಗೆ ನಾನು ಯಾವ ರೀತಿಯಲ್ಲಿ ನಾನು ನಟ್ಟಿದ್ದೇನೆ ಅಥವಾ ನಡುವ ಕ್ರಮ ಅಂತ ನಾನು ಹೇಳ್ತಾ ಇದ್ದೇನೆ. ಎಲ್ರಿಗೂ ಗೊತ್ತಿರುವಂತದ್ದೇ, ದೊಡ್ಡ ವಿಷಯ ಏನಿಲ್ಲ. ಒಂದು ಪುನಃ ಅದನ್ನು ನಾವು ಏನು ಮತನ ಮಾಡಿಕೊಳ್ಳುವುದು ಅಂತ ಹೀಗೆ ನಾವೊಂದು ಗ್ರೂಪ್ ಅಲ್ಲಿ ಸೇರಿ ವಿಚಾರಗಳನ್ನು ನಾವು ಮತನ ಮಾಡಿಕೊಂಡಾಗ ನಮಗೊಂದು ಎಕ್ಸ್ಟ್ರಾ ಹುರುಪು ಬರ್ತದೆ, ಅಷ್ಟೇ ವಿಷಯ ಅಷ್ಟೇ ಇರುವುದು. ಹಾಗೆ ನಾನು ಹೇಗೆ ನಡ್ತೇನೆ ಅಂತ ಹೇಳ್ತೇನೆ. ತಪ್ಪಿದ್ರೆ ನನಗೆ ನೀವು ಹೇಳ್ಬೇಕು. ಏನು ಕಾಳುಮೆಣಸು ಗಿಡ ಸ್ವಲ್ಪ ಉಂಟು ಅಲ್ಲ, ಹಾಗೇನಿಲ್ಲ, ಅದು ತೊಂದರೆ ಇಲ್ಲ. ನಾವು ಒಂದು 10,000 ಇರುವುದು, 5,000 ಇರುವುದು, 2,000 ಇರುವುದು, ಅದಕ್ಕೆ ವ್ಯತ್ಯಾಸ ಇಲ್ಲ ಅಂತ ಅವನು ಹೇಗೆ ಮಾಡ್ತಾನೆ ಅಂತ ಹೇಳುದಲ್ಲಿ ಅದರಲ್ಲಿ ಇರುವುದು. ಹಾಗೆ ನಾನೀಗ ಇಲ್ಲೊಂದು ನಾವು ಹೇಗೆ ನೆಟ್ಟದ್ದು ನೆಡ್ತೇವೆ ಅಂತ ಹೇಳ್ತೇನೆ. ನಾನು ದೊಡ್ಡಕ್ಕೆ ಮಾತಾಡ್ತೇನೆ, ಆಗ ಕೇಳ್ತದೆ ಇದರಿಂದ. ಅಲ್ಲಲ್ಲ, ನಾನು ದೊಡ್ಡಕ್ಕೆ ಮಾತಾಡ್ತೇನೆ, ಎಲ್ರಿಗೂ ಕೇಳ್ತದೆ. ಈಗ ಹೀಗೆ ಕಸ ಎಲ್ಲ ಇದ್ರೆ ಕ್ಲೀನ್ ಮಾಡ್ಕೊಳ್ಬೇಕು, ಸ್ವಲ್ಪ ಈ ಕಸಗಳನ್ನೆಲ್ಲ ತೆಗಿಬೇಕು. ನಾನು ತೆಕ್ಕೊಳ್ತೇನೆ ಸ್ವಲ್ಪ ಮಣ್ಣನ್ನು ಅಗಲಕ್ಕೆ. ಆಗ ಇವರು ಸತ್ಯಪ್ರಕಾಶರು ಹೇಳಿದಾಗೆ ಸ್ವಲ್ಪ ಮಣ್ಣನ್ನು ಅಗಲಕ್ಕೆ ಹರಡಿಕೊಳ್ಬೇಕು. ನಾವು ಕೆಲವರು ಹೇಳ್ತಾರೆ ಅಡಿಕೆ ಮರದ ಬುಡಲ್ಲಿ ಹಾಗಾದ್ರೆ ಮಣ್ಣು ಹಾಕುದಾ ಅಂತ. ಮಣ್ಣು ಎತ್ತರ ಸಾಂಪ್ರದಾಯಿಕವಾಗಿ ನಮ್ಮ ಊರಲ್ಲಿ ಅಡಿಕೆ ಮರ ಸ್ವಲ್ಪ ಗುಂಡಿಯಲ್ಲಿ ಇರುವುದು ಅಂತ ಲೆಕ್ಕ. ಆದ್ರೆ ನಮ್ಮ ಚಾಯ್ಸ್ ಯಾವುದು ಅಂತ, ನಮಗೆ ಮೆಣಸು ನಡಬೇಕು ಅಂತಾರೆ ಎತ್ತರ ಮಾಡಿಕೊಳ್ಬೇಕು. ಎತ್ತರ ಮಾಡಿದ್ರೆ ಅಡಿಕೆ ಮರಕ್ಕೆ ಏನು ತೊಂದರೆ ಆಗುದಿಲ್ಲ. ಹಿಂದಿನ ಕಾಲದಲ್ಲಿ ಆ ಒಂದು ನೋಷನ್ ಇತ್ತು, ಅದನ್ನು ಬುಡ ಎತ್ತರ ಆಗಬಾರದು ಅಂತ. ಆದ್ರೆ ಈಗಿನ ಕಾಲ ಮೊದಲಿನ ಕಾಲದಿಂದ ವೇಗ ಉಂಟು. ಇನ್ನು 10 ವರ್ಷದಲ್ಲಿ ಇದು ಚೇಂಜ್ ಆಗ್ತದೆ, ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗ್ತದೆ, ನಮ್ಮ ಥಿಂಕಿಂಗ್ ಚೇಂಜ್ ಆಗ್ತದೆ, ಅಥವಾ ಈ ಕೃಷಿಯ ಇದು ವಿಧಾನಗಳೇ ಚೇಂಜ್ ಆಗಬಹುದು. ಹಾಗಾಗಿ ಹೀಗೆ ನಾವು ಮಣ್ಣನ್ನು ಎತ್ತರಕ್ಕೆ ಹಾಕಿಕೊಂಡು ಈಗ ನಮ್ಮ ಹತ್ರ ಒಂದು ನಡುವಾಗ ಸಣ್ಣ ಹಾರೆ ಏನೋ ಇರಬೇಕು. ಈ ರೀತಿಯಾಗಿ ಇದು ನಾನೀಗ ಕೈಯಲ್ಲೇ ಮಾಡಿ ತೋರಿಸ್ತಾ ಇದ್ದೇನೆ. ಹೀಗೆ ಅಲ್ಲಿ ಬಿಡಿಸೋದು ಚಂದಕ್ಕೆ. ಈ ಹುಲ್ಲುಗಳನ್ನು ಕಸಗಳನ್ನೆಲ್ಲ ತೆಗೆದ್ರೆ ಒಳ್ಳೇದು ಅಲ್ವಾ ಸತ್ಯಪ್ರಕಾಶ್? ಹಾಗೆ ಇದನ್ನು ಮಾಡಿ ನಮ್ಮ ಹತ್ರ ಮುಖ್ಯವಾಗಿ ನಾವು ನಡುವಾಗ ಅದು ತುಂಬಾ ಗಿಡಗಳು ಎಳ್ತು ಸಣ್ಣ ಮಕ್ಕಳಾಗಿರ್ತದೆ. ಹಾಗೆ ಅಲ್ಲಿ ನಾವು ಸ್ವರ್ಗಸಾರವನ್ನು ಹಾಕ್ಬೇಕು. ಸ್ವರ್ಗಸಾರ ಅಂದ್ರೆ ಅದು ದನದ ಸೆಗಣಿಯ ಕಾಂಪೋಸ್ಟೆಡ್ ಪೌಡರ್. ಸ್ವರ್ಗಸಾರ ಅಂತ ನಾನು ಹೆಸರು ಹೇಳಿದ್ದು, ಅಂತದ್ದು ಬೇರೆ ಹಲವಾರು ಸಿಗಬಹುದು. ಅಥವಾ ನಾವೇ ಮನೆಯಲ್ಲಿ ಸೆಗಣಿಯನ್ನು ಕಾಂಪೋಸ್ಟ್ ಮಾಡಿಕೊಂಡು ಅದನ್ನು ಉಪಯೋಗಿಸಬಹುದು. ಪೌಡರ್ ಅನ್ನು, ಹಸಿ ಸೆಗಣಿಯನ್ನು ಹಾಕಬಾರದು, ಕಾಂಪೋಸ್ಟ್ ಆದಂತ ಪೌಡರ್, ಇದನ್ನು ಸ್ವರ್ಗಸಾರ ಅಂತ ನಾವು ಅದನ್ನು ಹೆಚ್ಚು ನಮ್ಮ ಈ ಊರಲ್ಲಿ ಚಾಲ್ತಿಯಲ್ಲಿ ಇರುವಂತ ಸೆಗಣಿಯ ಕಾಂಪೋಸ್ಟೆಡ್ ಪೌಡರ್ ಅದು. ಹಾಗೆ ಸ್ವರ್ಗಸಾರವನ್ನು ಸುಮಾರು 1 kg ಅಷ್ಟು ಇಲ್ಲಿ ಚಂದಕ್ಕೆ ಹಾಕಿತ್ತು. ಅದರೊಟ್ಟಿಗೆ ಮೊದಲೇ ನಾವು ಕಲ್ಚರ್ ಮಾಡಿ ಇರಬೇಕು ಟ್ರೈಕೋಡರ್ಮವನ್ನು ಯಾವ್ದಾದ್ರು ಹಿಂಡಿಗಳನ್ನು, ನೆಲಗಡಲೆ ಹಿಂಡಿ ಇರ್ಬೋದು, ಹರಳಿ ಹಿಂಡಿ ಇರ್ಬೋದು, ಮುಂತಾದನ್ನು ಒಂದು 4 ದಿವಸ ಕೊಳಿಸಬೇಕು. ಮೊದಲಾಗಿ ಕೊಳಿಸುವ ಹಂತದಲ್ಲಿ ನಾವು ಟ್ರೈಕೋಡರ್ಮ ಅದಕ್ಕೆ ಹಾಕಬಾರದು. ಯಾಕೆಂತ ಹೇಳಿದ್ರೆ ಹರಳಿ ಹಿಂಡಿಯಲ್ಲಿ ಅದರಲ್ಲಿ ಒಂದು ರೆಸಿನ್, ಅದು ತುಂಬಾ ಆಂಟಿ ಈ ಟ್ರೈಕೋಡರ್ಮ ಕೊಲ್ತದೆ. ಹಾಗಾಗಿ ಟ್ರೈಕೋಡರ್ಮವನ್ನು ಹರಳಿ ಹಿಂಡಿ ಒಂದು 4 ದಿವಸ ಕೊಳ್ತ ಮೇಲೆ ಟ್ರೈಕೋಡರ್ಮವನ್ನು ಅದಕ್ಕೆ ಹಾಕಿ ನಾವು 1-2 ದಿವಸ ಅದನ್ನು ಅದನ್ನು ಪ್ರಪೋರ್ಷನೇಟ್ ಏನಿಲ್ಲ, ನೀವು ಇಷ್ಟ ಹಾಕಿದ್ರು ಅಷ್ಟು ಹಾಕಿದ್ರು ಅದು ಮಲ್ಟಿಪಲ್ ಆಗ್ತದೆ. ಈ ಟ್ರೈಕೋಡರ್ಮಗಳು ಯಾವುದೇ ಈ ಸೂಕ್ಷ್ಮಾಣುಗಳು ಅದು ಮತ್ತೆ ಅದರ ಬೇಸಲ್ಲಿ ಅದು ಡೆವಲಪ್ ಆಗ್ತದೆ. ಹಾಗಾಗಿ ನಾವು ಅದಕ್ಕೆ ಎಷ್ಟು ಕೆಜಿ ಹಾಕಬೇಕು, 10 kg ಹಾಕಬೇಕು ಹಾಗೇನಿಲ್ಲ. ನೀವು ಒಂದು ಕೈಯಲ್ಲಿ ಇಷ್ಟ ಹಾಕಿದ್ರು ಅದು ಮತ್ತೆ ಅಲ್ಲಿ ಮಲ್ಟಿಪ್ಲಿಕೇಶನ್ ಆಗ್ತದೆ. ಹಾಗಾಗಿ ಆ ಟ್ರೈಕೋಡರ್ಮವನ್ನು ಏನು ಹಿಂಡಿಯನ್ನು ಕೊಳಿಸಿದ ಹಿಂಡಿಗೆ ಅದನ್ನು ಹಾಕಿ 4ನೇ ದಿವಸದಿಂದ ಮತ್ತೆ ಅದಕ್ಕೆ ಈ ಟ್ರೈಕೋಡರ್ಮವನ್ನು ಹಾಕಿ ಅದನ್ನು 1-2 ದಿವಸ ಅದನ್ನು ನಾವು ಸ್ವಲ್ಪ ಕಲಿಸ್ತಾ ಇರಬೇಕು. ಹಾಗೆ
5ನೇ ದಿವಸ ಅಥವಾ 6ನೇ ದಿವಸ ಇಲ್ಲಿಗೆ ನಾವು ಈ ನಡುವ ಜಾಗಕ್ಕೆ ಟ್ರೈಕೋಡರ್ಮವನ್ನು ಅದನ್ನು ಮತ್ತೆ ಆ ಕೊಳಿಸಿದ ದ್ರಾವಣ ಅದನ್ನು ಮತ್ತೆ ಪುನಃ ನೀವು ಅದನ್ನು ಇನ್ನೂ ತೆಳು ಮಾಡಬಹುದು. ಸ್ವಲ್ಪ ನೀರು ಸೇರಿಸಿ ಈಗ ಒಂದು 10 kg ನೆಲಗಡಲೆ ಹಿಂಡಿ ಹಾಕಿದ್ರೆ ಅದಕ್ಕೆ ಒಂದು ಅರ್ಧ ಕೆಜಿ ಒಂದು ಅರ್ಧ ಕೆಜಿ ಅಷ್ಟು ಟ್ರೈಕೋಡರ್ಮ ಹಾಕಿದ್ರೆ ಅದನ್ನು ನೀವು ಮತ್ತೆ ಆ ಕಲ್ಚರ್ ಆದ ಮೇಲೆ ಅಂದ್ರೆ 5ನೇ 6ನೇ ದಿವಸದಲ್ಲಿ ಅದನ್ನು ಒಂದು ಡ್ರಮ್ಮಿಗೆ ಡೆವಲಪ್ ಹೆಚ್ಚು ಹಾಕಿಕೊಳ್ಬಹುದು ಅಂತ, ಅದನ್ನು ದೊಡ್ಡದು ಮಾಡಿಕೊಳ್ಬಹುದು. ಅದನ್ನು ತಂದು ಇಲ್ಲಿ ಚಂದಕ್ಕೆ ಡ್ರೆಂಚಿಂಗ್ ಮಾಡಿತ್ತು, 1 ಲೀಟರ್ 2 ಲೀಟರ್ ಡ್ರೆಂಚಿಂಗ್ ಮಾಡಿತ್ತು. ಹೆಚ್ಚಾಗುದು ಅಂತ ಇಲ್ಲ, ಕಡಿಮೆ ಆಗುದು ನಾವು ಹಾಕುದು. ಈಗ ಸಾವಯವದ ಬಗ್ಗೆ ಬಂತು. ಬೇವಿನ ಹಿಂಡಿಯೂ ಆಗ್ತದೆ ಖಂಡಿತ. ಟ್ರೈಕೋಡರ್ಮಕ್ಕೆ ಬೇವಿನ ಹಿಂಡಿ ಬಹಳ ಒಳ್ಳೇದು. ಬೇವಿನ ಹಿಂಡಿಯಲ್ಲಿ ತುಂಬಾ ಡೆವಲಪ್ ಆಗ್ತದೆ. ಅದನ್ನು ಸೊಲ್ಯೂಷನ್ ಅನ್ನು ಹೀಗೆ ಹೊಯ್ಯುದು. 1 ಲೀಟರ್ ಹಾಕ್ಬೋದು, 2 ಲೀಟರ್ ಹಾಕ್ಬೋದು. ಸ್ವಲ್ಪ ಹೆಚ್ಚು ಕಮ್ಮಿ ಅಂತ ಅದೇನು ಅದು ಅಂದ್ರೆ ಈಗ ಸಾವಯವ ಪದಾರ್ಥಗಳು ಯಾವಾಗಲೂ ಅದು ಹಾರ್ಮೋನ್ಸ್ ಗಿಡಗಳಿಗೆ ತೊಂದರೆ ಮಾಡುವುದಿಲ್ಲ. ಸ್ವಲ್ಪ ಹೆಚ್ಚಾದ್ರೂ ಏನಾಗುದಿಲ್ಲ. ಸ್ವರ್ಗಸಾರ ಅದೇ ನಾವು ನಡುವಾಗ ಸ್ವರ್ಗಸಾರ ಹಾಕಿತ್ತು. ಸ್ವರ್ಗಸಾರದ ಒಟ್ಟಿಗೆ ನೀವು ಟ್ರೈಕೋಡರ್ಮವನ್ನು ಸ್ವರ್ಗಸಾರದ ಒಟ್ಟಿಗೂ ಡೆವಲಪ್ ಮಾಡಬಹುದು. ಸ್ವರ್ಗಸಾರವನ್ನು ತಂದು ಅದನ್ನು ರಾಶಿ ಹಾಕಿತ್ತು, ಅದರೊಟ್ಟಿಗೆ ಟ್ರೈಕೋಡರ್ಮವನ್ನು ಹಾರೆಯಲ್ಲಿ ಚಂದಕ್ಕೆ ಮಿಕ್ಸ್ ಮಾಡಿ ಚಂದಕ್ಕೆ ಚಂಡಿ ಒದ್ದೆ ಗೋಣಿಯನ್ನು ಅದನ್ನು ಮುಚ್ಚಿ 1-2-3 ದಿವಸ ಇಟ್ಟರೆ ಟ್ರೈಕೋಡರ್ಮ ಅದರಲ್ಲಿ ಮಲ್ಟಿಪ್ಲೈ ಆಗ್ತದೆ. ಅದನ್ನು ಹಾಗೆಯೂ ಹಾಕಬಹುದು. ಹಿಂಡಿಯಲ್ಲೇ ಡೆವಲಪ್ ಮಾಡಬೇಕು ಅಂತ, ಹಿಂಡಿ ಕೊಳಿಸಿದ ಹಿಂಡಿಯಲ್ಲಿ ಡೆವಲಪ್ ಮಾಡಬೇಕು ಅಂತ ಏನಿಲ್ಲ. ಹಾಗೆ ಅದನ್ನು ಭಾಗದಲ್ಲಿ ನಡಬೇಕು ಅಂತ ಹೇಳುದು ಅಲ್ಲೋ ಇಷ್ಟಣ್ಣ. ದಕ್ಷಿಣ ಭಾಗದಲ್ಲಿ ನಾವು ಮೆಣಸಿನ ಬಳ್ಳಿಗಳನ್ನು ನಡುವುದಿಲ್ಲ. ಯಾಕಂತ ಹೇಳಿ ದಕ್ಷಿಣ ತೆಂಕ ಬಿಸಿಲು ನಮಗೆ ಸಾಧಾರಣ ಒಂದು ಡಿಸೆಂಬರ್ನಿಂದ ಮತ್ತಿನ ಒಂದು ಫೆಬ್ರವರಿ ತನಕ 1-2-3-4 ತಿಂಗಳಿನ ಕಠಿಣ ಬಿಸಿಲು ಇರ್ತದೆ ದಕ್ಷಿಣ ಭಾಗದಿಂದ. ಆದ್ದರಿಂದ ಉತ್ತರ ಭಾಗಕ್ಕೆ ನಾವು ನಡಬೇಕು ಅಂತ ಹೇಳುವಂಥದ್ದು ಸಾಂಪ್ರದಾಯಿಕವಾಗಿ ಇರುವಂತ ವಿಚಾರ. ಮತ್ತೆ ತೋಟದಲ್ಲಿ ಚಂದವಾಗಿ ಕೆನಪಿಗಳು ಇದೆ, ಎಲ್ಲ ಒಂದೇ ಲೆಕ್ಕ ಗಿಡಗಳು ಒಂದೇ ರೀತಿಯಾಗಿದೆ ಅಂತ ಹೇಳಿದ್ರೆ ಅದರಲ್ಲಿ ಅಂತ ವ್ಯತ್ಯಾಸಗಳು ಆಗುದಿಲ್ಲ. ಉತ್ತರ ಮತ್ತು ದಕ್ಷಿಣಕ್ಕೆ ಏನು ವ್ಯತ್ಯಾಸ ಇಲ್ಲ. ನಮ್ಮ ಈಗಿನ ನಾವು ಕೃಷಿಯಲ್ಲಿ ಗುಡ್ಡ ತೋಟಗಳನ್ನೆಲ್ಲ ಮಾಡ್ತಾ ಹೋಗುವಾಗ ಈಗ ದಿಕ್ಕು ನೋಡ್ಲಿಕ್ಕಿಲ್ಲ, ನಾವು ಒಟ್ಟು ದಿಕ್ಕು ದೇಶ ಇಲ್ಲದೆ ನೆಡ್ತೇವೆ. ಆಗ ನಾವು ಉತ್ತರವನ್ನು ಆಯ್ದ್ರೆ ಒಳ್ಳೇದು ಅಂತ ಒಂದು ಅಭಿಪ್ರಾಯ ಅಷ್ಟೇ. ಇದು ನಾನು ನಮ್ಮ ನರ್ಸರಿಯಲ್ಲಿ ಮಾಡಿದಂತ ಗಿಡ. ನೀವು ಇದು ಚಂದ್ರ ವೆರೈಟಿ. ನಮಗೆ ಯಾವ ಚಾಯ್ಸ್ ಉಂಟು ಅದು ಪಣಿಯೂರಾದ್ರೆ ಪಣಿಯೂರು, ಅವರವರ ಚಾಯ್ಸ್. ಹಾಗೆ ನಾವು ತಂದ ಗಿಡಗಳನ್ನು ಈಗ ಉದಾಹರಣೆಗೆ ಈ ಗಿಡ ಹೀಗೆ ಇದೆ, ಇದನ್ನು ಹೀಗೆ ನೆಟ್ರೆ ಹೀಗೆ ನೆಡುದಲ್ಲ. ನನ್ನ ಅಭಿಪ್ರಾಯದಲ್ಲಿ ಇದನ್ನು ನಾವು ಈ ರೀತಿ ನೆಡಬೇಕು. ಈ ರೀತಿ ನೆಟ್ಟಾಗ ಈ ಚಿಗುರು ನೇರವಾಗಿ ಮರಕ್ಕೆ ಹತ್ತಲಿಕ್ಕೆ ಸುಲಭ ಆಗ್ತದೆ. ಮತ್ತು ಈ ಗಂಟಿನಿಂದ ಈ ಕಟ್ಟೆ ಎಜ್ಜೆ ಉಂಟಲ್ಲ, ಈ ಕಟ್ಟೆ ಎಜ್ಜೆ ಇಲ್ಲಿಂದ ಕೂಡ ಅದು ಹೊಸ ಬೇರುಗಳು ಬಂದು ಮಣ್ಣಲ್ಲಿ ಹೆಚ್ಚು ಎಸ್ಟಾಬ್ಲಿಷ್ ಆಗ್ತದೆ. ಇದನ್ನೀಗ ಹೇಗೆ ನಡಬೇಕು ಅಂತ ಹೇಳಿದ್ರೆ ನಾನು ತೋರಿಸ್ತೇನೆ. ಇಲ್ಲಿ ಈಗ ನಾವು ಸ್ವರ್ಗಸಾರ ನಾನು ಹಾಕಿದ್ದೇನೆ ಅಂತ ಲೆಕ್ಕ, ನಾವು ಹಾಕಿದ್ದೇವೆ ಅಂತ ಲೆಕ್ಕ. ಯಾವುದು ನಾನು ಆಗಂತ ಹೇಳಿದಂತ ಟ್ರೈಕೋಡರ್ಮ ಮಿಶ್ರಿತ ಅಥವಾ ಮೈಕೋರೈಸ ಮಿಶ್ರಿತ ಗೊಬ್ಬರವನ್ನು ಈಗ ಹಾಕಿ ಅನಂತರ ಇಲ್ಲಿ ಮೊದಲಾಗಿ ಈ ಹುಲ್ಲು ಈ ಕಸ ಕಡ್ಡಿಗಳನ್ನು ಬಹಳ ಕ್ಲೀನ್ ಮಾಡಬೇಕು. ಹಾಗೆ ಹೇಳಿದಾಗೆ ಸತ್ಯಪ್ರಕಾಶ್ ಅವರು ಹೇಳಿದಾಗೆ 1-2 ಫೀಟ್ ವ್ಯಾಸದಲ್ಲಿ ನಾವು ಮಣ್ಣು ಹಾಕಬೇಕು. 1 ಫೀಟ್ ಎತ್ತರ ಇದ್ರೆ ಒಳ್ಳೇದು. ಆಗ ನಮಗೆ ಇದನ್ನು ನಡುವುದಕ್ಕೆ ಅಲ್ಲಿ ಬೇಕಾದಷ್ಟು ಒಂದು ಆಳ ಸಿಗ್ತದೆ, ಅಥವಾ ಆ ಮಣ್ಣಿನ ರಕ್ಷಣೆ ಕೂಡ. ಈ ಎತ್ತರದಲ್ಲಿ ಇದ್ದಾಗ ಇಲ್ಲಿ ಒಣಗುವ ಸಾಧ್ಯತೆಗಳು ಹೆಚ್ಚಿದೆ. ಶುರುವಿಗೆ 1 ವರ್ಷ 6 ತಿಂಗಳು 1 ವರ್ಷ. ಈಗ ಡ್ರಿಪ್ಪರ್ ನಮ್ದು ಹೀಗೆ ಇರ್ತದೆ ಲ್ಯಾಟರಲ್ ಲೈನ್. ಹೌದು, ಹಾಗೆ ಇಲ್ಲಿ ನೆಟ್ರೆ ನಮ್ಗೆ ಪ್ರಾಬ್ಲಮ್ ಆಗುತ್ತದೆ. ಅಲ್ಲ ಲ್ಯಾಟರಲ್ ಲೈನ್ ಇದ್ರೆ ಈಗ ಏನು ಅಂತ ಹೇಳಿದ್ರೆ, ಈಗ ನೀವು ಇಲ್ಲಿ ನೆಟ್ರೆ ಆ ಡ್ರಿಪ್ಪರ್ ಹೋಗುವಲ್ಲಿ ನೆಟ್ರೆ ಒಳ್ಳೇದು. ಈಗ ಡ್ರಿಪ್ಪರ್ ಅನ್ನು ಇಲ್ಲಿಗೆ ನೆಟ್ರೆ ಒಳ್ಳೆ, ಇಲ್ಲ ಲ್ಯಾಟರಲ್ ಈಚೆಗೆ ಹಾಕಿ ಅಲ್ಲಿ ನೆಟ್ರೆ ಒಳ್ಳೇದು. ಈಗೆಲ್ಲ ಅಭಿಜಿತ್ ಅವರೆಲ್ಲ ಈಗ ಸ್ಪ್ರೇ ಜೆಟ್ಗಳನ್ನು ಹೆಚ್ಚು, ಅಭಿಜಿತ್ ಅಂತಲ್ಲ ಕೃಷಿಕರು, ಅಭಿಜಿತ್ ಅವರು ಅದರ ವ್ಯವಸ್ಥೆ ಮಾಡಿ ಕೊಡ್ತಾರೆ. ಕೃಷಿಕರೆಲ್ಲ ಸ್ಪ್ರೇ ಜೆಟ್ಟಿಗೆ ಹೋಗ್ತಾರೆ. ನಮ್ಮ ಚಾಯ್ಸ್ ನೀರಾವರಿ ಅಥವಾ ನಮ್ಮ ನೀರಿನ ಅವೈಲಬಿಲಿಟಿ ಅಥವಾ ನಮಗೆ ಯಾವುದು ಚಾಯ್ಸ್ ಅಂತ ಹೇಳುವುದರಲ್ಲಿ ಹೋಗ್ತದೆ. ಈಗ ನಾವು ನಮ್ಮಲ್ಲಿ ಡ್ರಿಪ್ಪರ್ ಹಾಕಿದ್ದು, ನಾನು ಅದನ್ನು ಮತ್ತೆ ಹೇಳ್ತೇನೆ. ನಾವು ಡ್ರಿಪ್ಪರ್ ಹಾಕಿದ್ದೇವೆ. ಹೇಳಿ. ಇಲ್ಲ ಬರೀ ಮಣ್ಣೆ ಸಾಕು. ನಾವೀಗ ಮಣ್ಣನ್ನೇ ಹಾಕಿದ್ರೆ ಸಾಕು. ಸುಡು ಮಣ್ಣು ಅದನ್ನೆಲ್ಲ ಮತ್ತೆ ಇದನ್ನು ಬಹಳ ಜಾಗ್ರತೆಯಿಂದ, ಅಂದ್ರೆ ಬೇರುಗಳು ಫುಲ್ ಇರ್ತದೆ ಇದರೊಳಗೆ, ಹಾಗಾಗಿ ಬಹಳ ಜಾಗ್ರತೆಯಿಂದ ಈ ಬೇರಿಗೆ ಪೆಟ್ಟಾಗದಾಗೆ ಬಿಡಿಸ್ಬೇಕು. ನೋಡಿ, ಇದು ಈಗ ಸರ್ಪಂಟೈನ್ ಮೆಥಡ್ ಅಲ್ಲಿ ಮಾಡಿದ ಗಿಡಗಳು ಅಥವಾ ಈಗ ಎಲ್ಲದರಲ್ಲಿ ಇರ್ತದೆ. ಆದ್ರೆ ಅದರಲ್ಲಿ ರೂಟ್ ಝೋನ್ ತುಂಬಾ, ಅದರ ರೂಟ್ಗಳು ತುಂಬಾ ಅದರೊಳಗೆ ಮಣ್ಣಿನಲ್ಲಿ ಫುಲ್ ತುಂಬಿರ್ತದೆ. ಆದ್ದರಿಂದ ಬಹಳ ಜಾಗ್ರತೆಗೆ ಅದನ್ನು ಚೂರಿಯಲ್ಲಿಯೋ ಬ್ಲೇಡ್ ಅಲ್ಲಿಯೋ ನಾವು ಈ ಮೇಲಿನ ಏನು ಪ್ಲಾಸ್ಟಿಕ್ ಇದನ್ನು ತೆಗೆದು ಬಹಳ ಜಾಗ್ರತೆಯಲ್ಲಿ ಅದನ್ನು ತೆಗಿಬೇಕು. ಹೀಗೆ ತೆಗೆದು ನಾನೀಗ ಹೀಗೆ ಈ ಗಿಡವನ್ನು ನೆಟ್ಟೆ ಅಂತ ಆದ್ರೆ ಬಳ್ಳಿ ಹತ್ತುತ್ತದೆ. ಇನ್ನು 2 ಗಂಟೆ ಮುಂದೆ ಬಂದಾಗ ಬಳ್ಳಿ ಉದ್ದ ಬಂದಾಗ ಇದು ಹತ್ತುತ್ತದೆ. ಆದ್ರೆ ನಾವು ಅದನ್ನು ಏನ್ ಮಾಡಬಹುದು ಅಂತ ಹೇಳಿದ್ರೆ, ಈ ರೀತಿ ಇದನ್ನು ನಾವು ನಡಬಹುದು.
ಈ ರೀತಿ ನೆಟ್ಟಾಗ ನೋಡಿ, ನಾನೀಗ ಇಲ್ಲಿ ಸಾಧಾರಣ 1 ಗೇಣಿನಷ್ಟಿದೆ. ಹಾ, ಸಾಕು. ಧೂಪದ ಗಿಡದಲ್ಲಿ ಸ್ವಲ್ಪ ದೂರ ನೆಡ್ಬೇಕು, ಯಾಕಂತ ಹೇಳಿದ್ರೆ ಧೂಪದ ಗಿಡ ಅಗಲ ಆಗುವಾಗ ತೊಂದರೆ ಆಗದಾಗಿ ತೋರ ಬರ್ತದೆ. ಇಷ್ಟು ಮಾಡಿ ನಮ್ಮ ಹತ್ರ ಈಗ ಕಾಂಪೋಸ್ಟ್ ಆದಂತ ನಾವೇನು ದರಗೆಲೆ ಅಥವಾ ಯಾವುದನ್ನು ಕರೆಕ್ಟ್ ಆಗಿ 100% ಕಾಂಪೋಸ್ಟ್ ಆದಂತ ಗೊಬ್ಬರದ ಇದೆ ಅಂತ ಆದ್ರೆ ಅದನ್ನು ಚೆನ್ನಾಗಿ ಇದಕ್ಕೆ ಕವರ್ ಮಾಡಬೇಕು. ಈಗ ಇದರಲ್ಲಿ ನಾವು ಕೆಳಗಲ್ಲಿ ಸ್ವರ್ಗಸಾರ ಅಥವಾ ಇದನ್ನು ಗೊಬ್ಬರಗಳು ಏನು ಹಾಕಿದ್ದೇವೆ ಹೊಸ ಬೇರುಗಳಿಗೆ ಕೂಡಲೇ ಸಿಗ್ತದೆ. ಸ್ವರ್ಗಸಾರ ಯಾಕೆ ಹಾಕ್ಬೇಕು ಅಂತ ಹೇಳಿದ್ರೆ ಅದು ಮಗುವಿಗೆ ಕೊಡುವ ಆಹಾರ. ಈಗ ಸಸ್ಯ ಮಗು ಇದು. ನಾವು ಮಗುವಿಗೆ ಯಾವ ರೀತಿ ಬಹಳ ಮಿತವಾದ ಅಥವಾ ಖಾರ ಅಥವಾ ಇದಾಗದಂತ ಆಹಾರವನ್ನು ಹೇಗೆ ಕೊಡ್ತೇವೆ, ಹಾಗೆ ಈ ಮಗುವಿಗೆ ನಾವು ಸ್ವರ್ಗಸಾರ ಅಂತ ಹೇಳಿ ನಾನು ಹೇಳುದು ಅದು ತಾಯಿ ಎದೆ ಹಾಲು ಇದ್ದಾಗೆ ಅಂತ. ಅದರಲ್ಲಿ ಹಾನಿ ಇಲ್ಲ, ಅದು ಸ್ಕಾರ್ಚಿಂಗ್ ಆಗುದಿಲ್ಲ, ಬೇರುಗಳಿಗೆ ತೊಂದರೆ ಆಗುದಿಲ್ಲ. ನೀವು ಸ್ವರ್ಗಸಾರದಲ್ಲೇ ಮೇಲೆ ಇಟ್ಟರು ಕೂಡ ಅದು ಬೇರು ಡ್ಯಾಮೇಜ್ ಆಗುದಿಲ್ಲ. ಅದನ್ನು ತೆಕ್ಕೊಂಡ್ರೆ ಗಿಡಗಳು ಮತ್ತೆ ಬಹಳ ಫಾಸ್ಟ್ ಆಗಿ ಇದು ಇಲ್ಲಿ ಹಬ್ಬಿ ಬರ್ತದೆ. ಹಾಗೆ ನಾವು ಇದನ್ನು ಈಗ ಇನ್ನೊಂದು ಗಿಡವನ್ನು ಹಾಗೆ ಇಲ್ಲಿ ಈ ರೀತಿ ಮಾಡಿ ನೇರವಾಗಿ ಗಿಡ ಚಿಗುರು ನಮ್ಮಲ್ಲಿ ಇದೆ ಅಂತ ಆದ್ರೆ ಇದನ್ನು ನಿಮಗೆ ಹೀಗೆ ನೆಡಬಹುದು. ಈ ಗಿಡವನ್ನು ನೇರವಾಗಿ ಇಡಬಹುದು. ಈಗ ಅಡ್ಡ ಅದರಲ್ಲಿ ನಮ್ಮಲ್ಲಿ ಕೆಲವು ಗಿಡಗಳು ಅದು ಸರ್ಪೆಂಟಲ್ಲಿ ಇಟ್ಟಾಗ ಹೀಗೆ ಬರ್ತದೆ. ಅದನ್ನು ನೀವು ಈ ರೀತಿ ಅಡ್ಡಕ್ಕೆ ಇಡಿ, ಪ್ಲಾಸ್ಟಿಕ್ ಅನ್ನು ತೆಗೆದು ಅದು ನೇರಕ್ಕೆ ಇದೆ. ಹೌದು, ಎರೆಹುಳ ಕೊಡ್ಬೋದು ಧಾರಾಳ. ಏನು ನಿಧಾನಕ್ಕೆ 1 ತಿಂಗಳು ಕಾಯ್ಬೇಕಾಗ್ತದೆ ಇದನ್ನು ಹೀಗೆ ಮಾಡಿ ಕಟ್ಲಿಕ್ಕೆ. ಇಲ್ಲಾಂದ್ರೆ ಅದು ಇಲ್ಲಿ ಬಗ್ಗಿಸಿದ್ರೆ ಮುರಿದು ಹೋಗ್ಬೋದು, ತುಂಬಾ ಎಳ್ತಿರ್ತದೆ. ಅದಕ್ಕೆ ನೀವು ಇಲ್ಲಿ ಹೀಗೆ ಹರಿದು ಹೀಗೆ ಇಟ್ಟು ನೆಡಬೇಕು ಅಂತ. ಈಗ ಅಡಿಕೆ ಮರ ನೋಡಿ ಹೀಗೆ ನೆಟ್ರೆ ಅದು ಹತ್ತಿಕೊಂಡು ಹೋಗುದೆ. ಆಗ ಈ ಕಟ್ಟೆಜ್ಜು ಉಂಟಲ್ಲ, ಇಲ್ಲಿ ಈಗಾಗಲೇ ಬೇರು ಬರ್ತಾ ಇದೆ ಕಟ್ಟೆಜ್ಜಲ್ಲಿ, ಅದರಲ್ಲಿ ಕೂಡ ಬೇರುಗಳು ಕೂಡಲೇ ಮಣ್ಣಿಗೆ ಇಳಿತದೆ.